ಅಲ್ಲ, ಲಾಂಗ್ ಟರ್ಮ್ ನಲ್ಲಿ ಹೂಡಿಕೆ ಮಾಡ್ತಾನೆ ಹೋದ್ರೆ ಅಕಸ್ಮಾತ್ ಮುಂದಿನ ವರ್ಷ ನಾನು ಪ್ರೀಮಿಯಂ ಕಟ್ಟಬೇಕಪ್ಪ, ನನಗೆ ಸಂಬಳ ಇಲ್ಲ ಅಂದ್ರೆ ನಾನು ಏನು ಮಾಡೋದು? ಬನ್ನಿ ಈ ವಿಡಿಯೋನ ಡೀಟೇಲ್ ಆಗಿ ನೋಡಿ, ಕಂಪ್ಲೀಟ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡೋಕೆ ಹೊರಟಿರೋದು ಒಂದು ಇಂಪಾರ್ಟೆಂಟ್ ಟಾಪಿಕ್, ಅದರ ಹೆಸರೇ ಡಿವಿಡೆಂಡ್. ಡಿವಿಡೆಂಡ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಡಿವಿಡೆಂಡ್ ಹೇಗೆ ನಾವು ಪಡ್ಕೋಬಹುದು, ಯಾವಾಗ ಹೂಡಿಕೆ ಮಾಡಬೇಕು, ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಕಂಟಿನ್ಯೂಸ್ ರಿಟರ್ನ್ಸ್ ಹೇಗೆ ತಗೋಬೇಕು, ಜೊತೆಗೆ ಬಂದಿರೋ ರಿಟರ್ನ್ಸ್ ನ ಮರು ಹೂಡಿಕೆ ಹೇಗೆ ಮಾಡೋದು ಅಂತ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಮರಿಬೇಡಿ. ಜೊತೆಗೆ ಟಾಪ್ 3 ಇಂಪಾರ್ಟೆಂಟ್ ಡಿವಿಡೆಂಡ್ ಯೀಲ್ಡಿಂಗ್ ಸ್ಟಾಕ್ಸ್ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಮೊದಲನೇದಾಗಿ ಡಿವಿಡೆಂಡ್ ಅಂದ್ರೆ ಏನು? ಸೊ ಎಲ್ಲರಿಗೂ ಆಲ್ರೆಡಿ ಗೊತ್ತಿದ್ರೆ, ಗೊತ್ತಿಲ್ಲ ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಡಿವಿಡೆಂಡ್ ಅಂತಂದ್ರೆ ಮೊದಲೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ಕಂಪನಿ ಪ್ರಾಫಿಟ್ ಮಾಡ್ತಾ ಇದೆ ಅಂತಂದ್ರೆ ಅದರ ಬಂದಿರೋ ಪ್ರಾಫಿಟ್ನಲ್ಲಿ ಅದರ ರಿಸರ್ವ್ಸ್ ಇಂದ ಬೆನಿಫಿಟ್ಸ್ ನ ಎಲ್ಲಾ ಶೇರ್ ಹೋಲ್ಡರ್ಗೆ ಕೊಡೋದನ್ನೇ ಡಿವಿಡೆಂಡ್ ಅಂತ ಹೇಳ್ತೀವಿ. ಸುಮಾರು ಕಂಪನಿಗಳು ಈ ಡಿವಿಡೆಂಡ್ ಅನ್ನ ಬೇರೆ ಬೇರೆ ಶೇರ್ ಹೋಲ್ಡರ್ಗಳಿಗೆ ಎಲ್ಲರಿಗೂ ಪ್ರತಿ ವರ್ಷ ಕೊಡ್ತಾ ಬರುತ್ತೆ. ಯಾಕೆ ಅಂದರೆ ಆ ಕಂಪನಿನಲ್ಲಿ ನಂಬಿಕೆ ಉಳಿಲಿ ಅಂತ ಅರ್ಥ. ಯೂಶಲಿ ಗ್ರೋ ಆಗ್ತಿರೋ ಕಂಪನಿ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಕಂಪನಿ ಅವರ ಶೇರ್ ಹೋಲ್ಡರ್ಗೆ ಕೊಡಬೇಕು ಅಂತ ಇಚ್ಛೆ ಪಡ್ತಾರೆ, ಕೊಡ್ಬೇಕು ತಾನೆ. ಸೊ ಆ ರೀತಿಯ ಬೆನಿಫಿಟ್ ಡಿವಿಡೆಂಡ್ ಯೀಲ್ಡಿಂಗ್ ಸ್ಟಾಕ್ಸ್ ಇಂದ ನಮಗೆ ಬರುತ್ತೆ. ಜೊತೆಗೆ ಡಿವಿಡೆಂಡ್ ಯಾವಾಗ ನಮ್ಗೆ ಸಿಗುತ್ತೆ ಅಂದ್ರೆ, ಪ್ರತಿ ವರ್ಷ ಯಾವಾಗ ಕಂಪನೀಸ್ ಅನೌನ್ಸ್ ಮಾಡುತ್ತೆ ಅವಾಗ ನಮ್ಗೆ ಡಿವಿಡೆಂಡ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ಇಫ್ ಎ ಡಿವಿಡೆಂಡ್ ಆಫ್ ಅ ಕಂಪನಿ 10 ರೂಪಾಯಿ ಅನ್ಕೊಳ್ಳೋಣ, ನಿಮ್ಮ ಹತ್ರ ಒಂದು ಶೇರ್ ಪ್ರೈಸ್ ಇದೆ, ಅದರ ಬೆಲೆ 200 ರೂಪಾಯಿ ಇದೆ ಅಂತಂದ್ರೆ ಅದರ ಡಿವಿಡೆಂಡ್ ಪರ್ಸೆಂಟೇಜ್ ಏನಾಗುತ್ತೆ, 5% ಆಗುತ್ತೆ. ಅಂದ್ರೆ ಒಂದು ಸ್ಟಾಕಿಗೆ 10 ರೂಪಾಯಿ ಅವ್ರು ಕೊಡ್ತಾ ಹೋದ್ರೆ ಅಂದ್ರೆ 5% ರಿಟರ್ನ್ ನಿಮ್ಗೆ ಕೊಡ್ತಾ ಇದ್ದಾರೆ ವರ್ಷಾನುವರ್ಷ. ಇದು ನಿಮ್ಮ ಸ್ಟಾಕ್ ಮೇಲ್ಗಡೆ ಹೋಗ್ಲಿ ಕೆಳಗಡೆ ಹೋಗ್ಲಿ ಡಸಂಟ್ ಮ್ಯಾಟರ್, ಡಿವಿಡೆಂಡ್ ನಿಮಗೆ ಬರ್ತಾನೆ ಹೋಗುತ್ತೆ. ಅಂದ್ರೆ ಒಂದು ಎಕ್ಸ್ಟ್ರಾ ಇನ್ಕಮ್ ಪ್ರತಿ ವರ್ಷ ನನ್ನ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗ್ತಾ ಇದೆ, ಮತ್ತೆ ಬಿಡಬೇಕು ಅಲ್ವಾ? ಸೊ ಡಿವಿಡೆಂಡ್ ನ ಪ್ರತಿಯೊಬ್ಬರು ಪಡ್ಕೊಳ್ಳೇಬೇಕು. ಡಿವಿಡೆಂಡ್ ಯೀಲ್ಡಿಂಗ್ ಸ್ಟಾಕ್ ಅಲ್ಲಿ ಹೂಡಿಕೆ ನೀವು ಮಾಡಲೇಬೇಕು. ಸೊ ಡಿವಿಡೆಂಡ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಮೊದಲೇದಾಗಿ ನಾನು ಹೇಳ್ಬೇಕು ಅಂದ್ರೆ ಇನ್ಕಮ್ ಜನರೇಷನ್ ಅಲ್ವಾ? ಇದೊಂದು ಸ್ಟಡಿ ಇನ್ಕಮ್ ಕೊಡುತ್ತೆ. ನಮ್ಗೆ ಗೊತ್ತಿದೆ ಪ್ರತಿ ವರ್ಷ ನನಗೆ ಇನ್ಕಮ್ ಕೊಡುತ್ತೆ ಅಂತ. ಸುಮಾರು ಡಿವಿಡೆಂಡ್ ಯೀಲ್ಡಿಂಗ್ ಕಂಪನೀಸ್ ಬ್ಯಾಂಕ್ FD ರೇಟ್ಸ್ ನ ಬೀಟ್ ಮಾಡುತ್ತೆ, ಸ್ಮಾಲ್ ಇಂಟ್ರೆಸ್ಟ್ ರೇಟ್ ಸ್ಕೀಮ್ಸ್ ನ ಬೀಟ್ ಮಾಡುತ್ತೆ. ಮತ್ತೆ ತಡ ಎರಡನೇದು, ಇಟ್ಸ್ ಸೈನ್ ಆಫ್ ಎ ಫೈನಾನ್ಷಿಯಲ್ ಹೆಲ್ತ್. ಅಂದ್ರೆ ಒಂದು ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಒಳ್ಳೆ ಡಿವಿಡೆಂಡ್ ಯಾವ ಕಂಪನಿ ಕೊಡುತ್ತೆ ಅದು ಸ್ಟೆಬಿಲಿಟಿ ಇದೆ, ಪ್ರಾಫಿಟಬಲ್ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಜೊತೆಗೆ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ರೀಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್. ಪ್ರತಿ ವರ್ಷ ನನಗೆ ಬಂದಿರೋ ಪ್ರಾಫಿಟ್ ಡಿವಿಡೆಂಡ್ ಇಂದ ಮರು ಹೂಡಿಕೆ ನಾನು ಮಾಡ್ಬೋದು, ಅಂದ್ರೆ ಕಾಂಪೌಂಡಿಂಗ್ ಮಾಡ್ಕೋಬಹುದು, ಇನ್ನ ಹೆಚ್ಚು ನಾನು ಗಳಿಸಬಹುದು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನ್ ಹೋಗೋಣ. ಇವಾಗ ಟಾಪ್ 3 ಯೀಲ್ಡಿಂಗ್ ಸ್ಟಾಕ್ಸ್ ಯಾವ್ದು ಸರ್? ಇಡೀ ಇಂಡಿಯಾದಲ್ಲಿ ಟಾಪ್ 3 ಸ್ಟಾಕ್ಸ್, ಟಾಪ್ 5 ಸ್ಟಾಕ್ಸ್, ಟಾಪ್ 10 ಸ್ಟಾಕ್ಸ್ ಯಾವ್ದಾದ್ರು ಇದೆನಾ? ನಾನು ಅದ್ರಲ್ಲಿ ಹೂಡಿಕೆ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ಲೆಟ್ಸ್ ಬನ್ನಿ ಇವಾಗ ನೋಡೋಣ ಟಾಪ್ 3 ಸ್ಟಾಕ್ಸ್ ಯಾವ್ದಾವ್ದಿದೆ ಅಂತ. ಇನ್ನೂ ಕೂಡ ಚೇಂಜಸ್ ಆಗ್ತಾನೆ ಇರುತ್ತೆ, ಸುಮಾರು ಸ್ಟಾಕ್ಸ್ಗಳು ಅವೈಲಬಲ್ ಇದ್ದೇ ಇರುತ್ತೆ. ಸ್ವಲ್ಪ ನೀವು ರಿಸರ್ಚ್ ಮಾಡಬೇಕಾಗತ್ತೆ, ಹೂಡಿಕೆ ಮಾಡಬೇಕಾಗತ್ತೆ. ಕಂಪನಿ ನಂಬರ್ 1 ನಾನು ಇವತ್ತು ಮಾತಾಡಕ್ ಹೊರಟಿರೋದು ONGC. ಎಲ್ಲರಿಗೂ ಗೊತ್ತಿರುತ್ತೆ, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇಟ್ಸ್ ಅ ಮೇಜರ್ ಪ್ಲೇಯರ್ ಸರ್, ಇಟ್ಸ್ ಅ ಮೇಜರ್ ಪ್ಲೇಯರ್ ಇನ್ ದ ಫೀಲ್ಡ್ ಆಫ್ ಎನರ್ಜಿ ಸೆಕ್ಟರ್. ONGC gives us a robust dividend. ಪ್ರತಿ ವರ್ಷ ನಮಗೋಸ್ಕರ ಒಂದು ರೋಬೋಸ್ಟ್ ಡಿವಿಡೆಂಡ್ ಕೊಡುತ್ತೆ. ಸುಮಾರು 5ರಿಂದ 6% ಡಿವಿಡೆಂಡ್ ಪ್ರತಿ ವರ್ಷ ನಮಗೆ ಬರ್ತಾನೆ ಇದೆ ಕನ್ಸಿಸ್ಟ್ ಆಗಿ. ನಾನು ಪಾಸ್ಟ್ 5 ಇಯರ್ಸ್ 10 ಇಯರ್ಸ್ ಪರ್ಫಾರ್ಮೆನ್ಸ್ ನ ನೋಡಿ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಎರಡನೇ ಕಂಪನಿ ಕೋಲ್ ಇಂಡಿಯಾ. ಯಾರು ಕೇಳಿಲ್ಲ ಅಂತ ಹೇಳಿ, ಈ ಕಂಪನಿ ಹೆಸರು ಪ್ರತಿಯೊಬ್ರು ಕೇಳಿರ್ತೀರಾ. ಮೇಜರ್ ಇದಕ್ಕೆ PSU ಸೆಕ್ಟರ್ ಅಂತ ಹೇಳ್ತೀವಿ. ಇಂಡಿಯನ್ ಗವರ್ಮೆಂಟಿನ ಮೇಜರ್ ಸ್ಟೇಕ್ ಇದೆ, ಇಂಡಿಯನ್ ಗವರ್ಮೆಂಟ್ ನಡೆಸೋ ಕಂಪನಿ ಅಂತ ಕೂಡ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಅಪ್ ಈಸ್ ಕೋಲ್ ಇಂಡಿಯಾ. ಇದು ತುಂಬಾ ಸಿಗ್ನಿಫಿಕೆನ್ಸ್ ಆಗುತ್ತೆ ಮೈನಿಂಗ್ ಸೆಕ್ಟರ್ ಇಂದ. ಕೋಲ್ ಇಂಡಿಯಾದಿಂದ ಸುಮಾರು ಡಿವಿಡೆಂಡ್ ಇಲ್ಲಿ ಸಿಗ್ತಾ ಇದೆ, 6ರಿಂದ 7% ಮಿನಿಮಮ್. ಸುಮಾರು ಲಾಸ್ಟ್ ಇಯರ್ 5 to 10 ಇಯರ್ಸ್ ನಾವು ಹಿಸ್ಟ್ರಿ ನೋಡ್ತಾ ಇದ್ರೆ, ಸೊ ಈ ಡಿವಿಡೆಂಡ್ ಇನ್ಕಮ್ ಆಲ್ರೆಡಿ ನಮಗೆ ಬರ್ತಾ ಇದೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ, ಕಂಪನಿ ಸ್ಟೇಬಲ್ ಇನ್ಕಮ್ ಮಾಡ್ತಾ ಇದೆ, ಕಂಪನಿ ಸ್ಟೇಬಲ್ ರೆವೆನ್ಯೂ ಕ್ರಿಯೇಟ್ ಮಾಡ್ತಾ ಇದೆ, ಗವರ್ಮೆಂಟ್ ಬ್ಯಾಕಿಂಗ್ ಇದೆ. ಗವರ್ಮೆಂಟ್ ಬ್ಯಾಕಿಂಗ್ ಇರೋದ್ರಿಂದ ಕಂಪನಿ ಪರ್ಫಾರ್ಮ್ ಮಾಡುತ್ತೆ, ಚೆನ್ನಾಗಿದ್ದೇ ಇರುತ್ತೆ, ರಿಲಯಬಲ್ ಡಿವಿಡೆಂಡ್ ನಮಗೆ ಕೊಡುತ್ತೆ, ರೈಟ್? ಸೊ ಮತ್ತೆ ತಡ ಕೋಲ್ ಇಂಡಿಯಾ ನಿಮ್ಮ ಲಿಸ್ಟ್ ಅಲ್ಲಿ ಹಾಕೋಬೇಕಾಗತ್ತೆ. ಯೋಚನೆ ಮಾಡಿ ಇನ್ನೊಂದ್ಸರಿ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮೂರನೇ ಕಂಪನಿ ಹಿಂದೂಸ್ತಾನ್ ಜಿಂಕ್, ರೈಟ್? ಹಿಂದೂಸ್ತಾನ್ ಜಿಂಕ್ ಸುಮಾರು ಜನ ಆಲ್ರೆಡಿ ಕೇಳಿರ್ತೀರ ಈ ಕಂಪನಿಯ ಬಗ್ಗೆ. ಇಟ್ಸ್ ಎ ಸಬ್ಸಿಡರಿ ಕಂಪನಿ ಆಫ್ ವೇದಾಂತ ಲಿಮಿಟೆಡ್ ಅಂತ ಹೇಳ್ಬೋದು. ವೇದಾಂತ ಲಿಮಿಟೆಡ್ ಅಲ್ಲೂ ಹೂಡಿಕೆ ಮಾಡ್ಬೋದು. ಅದು ಕೂಡ 6ರಿಂದ 7% ಡಿವಿಡೆಂಡ್
ಪ್ರತಿ ವರ್ಷ ನಮಗೋಸ್ಕರ ಕೊಡ್ತಾ ಇದೆ, ಶೇರ್ ಹೋಲ್ಡರ್ಸ್ಗೋಸ್ಕರ ಕೊಡ್ತಾ ಇದೆ. ಸೊ ಹಿಂದೂಸ್ತಾನ್ ಜಿಂಕ್ ಅಥವಾ ವೇದಾಂತದಲ್ಲಿ ನೀವು ಕೂಡ ಹೂಡಿಕೆ ಮಾಡಬಹುದು. ಇದರಲ್ಲಿ 5-6% ಮತ್ತೆ ಈ ಕಂಪನಿ ಕೂಡ ನಮಗೋಸ್ಕರ ಕೊಡ್ತಾ ಇದೆ. ಇಟ್ಸ್ ಎ ಲೀಡಿಂಗ್ ಕಂಪನಿ ಇನ್ ದ ಫೀಲ್ಡ್ ಆಫ್ ಜಿಂಕ್ ಪ್ರೊಡಕ್ಷನ್. ಜಿಂಕ್ ಪ್ರೊಡಕ್ಷನ್ ನ ಒಂದು ಲೀಡಿಂಗ್ ಕಂಪನಿ ಅಂತಾನೆ ಅನ್ಬೋದು. ಸೊ ಕ್ಯಾಪಿಟಲ್ ನಲ್ಲಿ ಬಂದಿರೋ ಪ್ರಾಫಿಟ್ ನ ಶೇರ್ ಹೋಲ್ಡರ್ಸ್ಗೆ ಒನ್ ಆಫ್ ದ ಟಾಪ್ ಡಿವಿಡೆಂಡ್ ಪೇಯಿಂಗ್ ಕಂಪನಿ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲವನ್ನು ನಾನು ಹೇಳಿರೋದ್ರಿಂದ ಒಂದು ಮಾತ್ರ ನಿಮ್ಗೆ ಅರ್ಥ ಆಗಿರ್ಬೋದು, ಎಸ್ ನಾನು ಕೂಡ ಡಿವಿಡೆಂಡ್ ನ ಪಡ್ಕೋಬೇಕು. ಸುಮಾರು ಜನ ಅನ್ಕೋತೀರಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿದ್ರೆ ನಾನು ಯಾವತ್ತು ಲಾಂಗ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡಿದಾಗ 10 ವರ್ಷ 20 ವರ್ಷ ಆದ್ಮೇಲೆ ದುಡ್ಡು ಬರುತ್ತೆ, ಮಧ್ಯೆ ನನಗೇನು ದುಡ್ಡು ಬರಲ್ಲ ಅಂತ. ಹಾಗೇನೂ ಇಲ್ಲ. ಪ್ರತಿ ವರ್ಷ ಡಿವಿಡೆಂಡ್ ಇನ್ಕಮ್ ಅನ್ನೋ ಇನ್ಕಮ್ ನಿಮಗೆ ಬರುತ್ತೆ. ನೀವು ರಿಟೈರ್ ಆಗಿರಿ, ವರ್ಕಿಂಗ್ ಪ್ರೊಫೆಷನಲ್ ಇರ್ರಿ, ಹೌಸ್ ವೈಫ್ ಆಗಿರಿ, ಇನ್ಕಮ್ನ ನೀವು ಪಡ್ಕೋಬಹುದು. ಬಂದಿರೋ ಇನ್ಕಮ್ ಇಂದ ನೀವು ಪ್ರೀಮಿಯಂಗಳನ್ನ ಕಟ್ಬೋದು, ಹೊಸದಾಗಿ ನೀವು ಪರ್ಚೇಸಸ್ನ ಮಾಡ್ಬೋದು, ಅಥವಾ ಅದನ್ನ ಯೂಟಿಲೈಸ್ ಮಾಡಿಕೊಂಡು ಎಕ್ಸ್ಪೆನ್ಸಸ್ ಕೂಡ ಯೂಟಿಲೈಸ್ ಮಾಡ್ಕೋಬಹುದು. ಸೊ ಹೊಸದಾಗಿ ನಾನು ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ಒಳ್ಳೆಯ ಕಂಪ್ನಿನ ಚೂಸ್ ಮಾಡಿ, ಒಳ್ಳೆಯ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ONGC ಕಂಪ್ನಿ ಇದೆ, ಕೋಲ್ ಇಂಡಿಯಾ ಇದೆ, ಹಿಂದೂಸ್ತಾನ್ ಜಿಂಕ್ ಕಂಪ್ನಿ ಇದೆ, ವೇದಾಂತ ಕಂಪ್ನಿ ಇದೆ, BPCL ಇದೆ, HPCL ಇದೆ. ಇದೆಲ್ಲ ಒಳ್ಳೆ ಡಿವಿಡೆಂಡ್ ಯೀಲ್ಡಿಂಗ್ ಕಂಪ್ನೀಸ್. ಅಫ್ಕೋರ್ಸ್ ಹಿಂದಿನ ಪಾಸ್ಟ್ ಪರ್ಫಾರ್ಮೆನ್ಸ್ ಡಸಂಟ್ ಗ್ಯಾರಂಟಿ ದಟ್ ಫ್ಯೂಚರ್ ಅಲ್ಲೂ ಇದೇ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ. ಹಾಗಾಗಿ ನಿಮ್ಮ ಓನ್ ರಿಸರ್ಚ್ ಮಾಡಿ ನಂತರ ಒಳ್ಳೆ ಹೂಡಿಕೆನ ಮಾಡಿ, ಮರಿಬೇಡಿ. ಯಾಕೆ ಅಂತಂದ್ರೆ ಕೋಟ್ಯಾಧಿಪತಿಗಳಾಗಬೇಕು, ಒಳ್ಳೆ ಇನ್ಕಮ್ಮು ಕ್ರಿಯೇಟ್ ಮಾಡಬೇಕು, ಒಳ್ಳೆಯ ಲಾಂಗ್ ಟರ್ಮ್ ಬೆನಿಫಿಟ್ ಕೂಡ ನನಗೆ ಬರಬೇಕಪ್ಪ ಅಂತಂದ್ರೆ ಒಳ್ಳೆಯ ಕಂಪ್ನಿನಲ್ಲಿ ಹೂಡಿಕೆ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ, ನಾನು ಹೇಳ್ತಿರೋದು ನಿಮಗೆ ಸರಿ ಅನಿಸಿದಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರಿಬೇಡಿ ಗೈಸ್, ಯಾಕೆಂದ್ರೆ ಕನ್ನಡದಲ್ಲಿ ಕಲಿಯೋ ಮಜಾನೇ ಬೇರೆ ಅಲ್ವಾ.